ಇನ್ನು ಪ್ರಜ್ವಲ್ ರೇವಣ್ಣ ಬಗ್ಗೆ ಮಾತಾಡಬೇಕು. ಉಜ್ವಲ ಭವಿಷ್ಯವಿದ್ವಂತ ಪ್ರಜ್ವಲ ಮಾಡಿದ್ದೇನು ಅಂತ. ಯಾಕಂದರೆ ಈಗ ಒಂದಾದ ಮೇಲೆ ಒಂದವರು ಸುತ್ತಕೊಳ್ತಾ ಇವೆ. ಕೆಲವರಂತೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 120 ಸಾಕ್ಷಿಗಳು 1691 ಪುಟಗಳ ಚಾರ್ಜ್ ಶೀಟ್ ರೆಡಿಯಾಗಿದೆ. ಇನ್ನು 3ನೇ ಅತ್ಯಾಚಾರ ಪ್ರಕರಣದಲ್ಲಿ ಸ್ಫೋಟಕ ವಿವರಗಳು ಹೊರಗಡೆ ಬಂದಿವೆ. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆಯನ್ನು ಬೆದರಿಸಿ 3 ವರ್ಷ ಆಕೆಯ ಮೇಲೆ ಅನಾಚಾರ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ. ನೀನೇನಾದರೂ ಅತ್ರೆ ನಿನಗೆ ಕಾದಿದೆ ನಿನಗೆ ಅಂತ ನಗ್ತಾ ಇರಬೇಕು ಈ ಹುಚ್ಚಾಟಗಳು. ಏನಾದರೂ ಹೆಚ್ಚು ಕಡಿಮೆ ಮಾಡಿದರೆ ನಿನ್ನ ಗಂಡನ ತೆಗೆದು ಬಿಡ್ತೀನಿ ಅಂತ ಬೆದರಿಸಿದರು ಅಂತ. ಇನ್ನು ಹೊಳೆನರಸೀಪುರದ ಮನೆಗೂ ಕರೆಸಿ ಆಕೆಯ ಮೇಲೆ ಅನಾಚಾರವನ್ನು ನಡೆಸಲಾಗಿದೆ. ಬನ್ನಿ, ನಮ್ಮ ಪ್ರತಿನಿಧಿ ರಾಚಪ್ಪ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ಏನಿದು? ಏಕೆಂದರೆ ಇಷ್ಟೊಂದು ಈ ಸುದೀರ್ಘವಾದಂಥ ಚಾರ್ಜ್ ಶೀಟ್ ಆಗಿರುವಂಥದ್ದು, ಜೊತೆ ಅದರಲ್ಲಿ ಏನು ಅಂತಂದರೆ ಈ 3ನೇ ಅತ್ಯಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಸ್ಫೋಟಕ ಮಾಹಿತಿಗಳು ಹೊರಗಡೆ ಬರ್ತಾ ಇವೆ. ಏನಂತೀರಿ? ರಂಗನಾಥ್, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ನೀಡಿದಂತಹ ದೂರೇನಿದೆ, ಆ ದೂರಿಗೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ಪ್ರಕರಣದ ತನಿಖೆ ನಡೆಸಿರುವಂತಹ SIT 3ನೇ ಚಾರ್ಜ್ ಶೀಟ್ ಅನ್ನು ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡಿರುವಂಥದ್ದು. 3ನೇ ಚಾರ್ಜ್ ಶೀಟ್ ನಲ್ಲಿ ಸಾಕಷ್ಟು ಆರೋಪವನ್ನು ಕೂಡ ಪ್ರಜ್ವಲ್ ರೇವಣ್ಣ ಮೇಲೆ ಹೊರಿಸಿರುವಂಥದ್ದು. ಅಂದ್ರೆ ಪ್ರಮುಖವಾಗಿ ಗನ್ ಪಾಯಿಂಟ್ ಅನ್ನು ಇಟ್ಕೊಂಡು ಅತ್ಯಾಚಾರವನ್ನ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೂಡ ಸದ್ಯಕ್ಕೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂಥದ್ದು. ಅದ್ರ ಜೊತೆಗೆ ಅವರ ತಾತ ಆಗಿರುವಂತಹ HD ದೇವೇಗೌಡರ ಒಂದು ಗೆಸ್ಟ್ ಹೌಸ್ ಅಲ್ಲೂ ಕೂಡ ಈ ರೀತಿಯಾಗಿ ತನ್ನ ಕೃತ್ಯಕ್ಕೆ ಬಳಸಿಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂಥದ್ದು. ಇದರ ಜೊತೆಗೆ ಹೊಳೆ ನರಸೀಪುರದಲ್ಲಿರುವಂತಹ ರೇವಣ್ಣರವರ ನಿವಾಸ ಆಗಿರುವಂತಹ ಚನ್ನಾಂಬಿಕೆ ನಿವಾಸ ಏನಿದೆ ಅದರ ಒಂದು 3ನೇ ಮಹಡಿಗೆ ಕರ್ಕೊಂಡು ಹೋಗಿ ಅಲ್ಲಿ ತನ್ನ ಮೇಲೆ ಬಲವಂತವಾಗಿ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ಅನ್ನುವಂತಹ ಆರೋಪವನ್ನ ಕೂಡ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಮಾಡಿದ್ರು. ಅದನ್ನು ಕೂಡ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು. ಅದ್ರ ಜೊತೆಗೆ ಆಗಾಗ ಪದೇ ಪದೇ ಪ್ರಜ್ವಲ್ ರೇವಣ್ಣರವರು ವಿಡಿಯೋ ಕಾಲ್ ಅನ್ನ ಮಾಡ್ತಾ ಇದ್ರು. ಹಾಗಾಗಿ ಆ ಸಂದರ್ಭದಲ್ಲಿ ನಗ್ನ ಹಾಗೆ ನಗ್ನವಾಗುವಂತೆ ನನಗೆ ಸೂಚನೆಯನ್ನ ಕೊಡ್ತಾ ಇದ್ರು. ಯಾಕಂತಂದ್ರೆ ಪ್ರಭಾವಿ ಆಗಿರುವಂತಹ ಕಾರಣದಿಂದಾಗಿ ನಾನು ಎಲ್ಲವೂ ಅವರು ಹೇಳಿದಂತೆ ಎಲ್ಲವೂ ಕೂಡ ಮಾಡ್ಕೊಂಡಿದ್ದೀನಿ. ಆದ್ರೆ ಈ ಸಂದರ್ಭದಲ್ಲಿ ವಿಡಿಯೋ ಕಾಲ್ ಮಾಡಿದಂತ ಸಂದರ್ಭದಲ್ಲಿ ತನ್ನ ಫೋಟೋವನ್ನ ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ ಅತ್ಯಾಚಾರವನ್ನು ನಡೆಸುವಂತಹ ಸಂದರ್ಭದಲ್ಲೂ ಕೂಡ ವಿಡಿಯೋ ರೆಕಾರ್ಡ್ ಅನ್ನ ಮಾಡ್ಕೊಂಡಿದ್ದಾರೆ. ಒಂದು ವೇಳೆ ಮತ್ತೆ ಮತ್ತೆ ಸಹಕಾರ ನೀಡದೇ ಇದ್ದಂತ ಸಂದರ್ಭದಲ್ಲಿ ಇದೆಲ್ಲವನ್ನ ಕೂಡ ವೈರಲ್ ಮಾಡ್ತೀನಿ, ಅದ್ರ ಜೊತೆಗೆ ನಿನ್ನ ಗಂಡ ಹಾಗೆ ಮಕ್ಕಳಿಗೆ ಗನ್ನಿಂದ ಶೂಟ್ ಮಾಡ್ತೀನಿ ಅಂತ ಹೇಳಿ ಬೆದರಿಸ್ತಾ ಇದ್ರು ಅನ್ನುವಂತಹ ಒಂದು ದೊಡ್ಡ ಆರೋಪವನ್ನ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಾಡಿದ್ರು. ಅದೆಲ್ಲವನ್ನ ಕೂಡ ಸದ್ಯಕ್ಕೆ SIT ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿ ನ್ಯಾಯಾಲಯಕ್ಕೆ ಸಲ್ಲಿಸಿರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಸಂತ್ರಸ್ತೆಯ ಗಂಡ ಜೊತೆಗೆ ಬೇಲೂರಿನ ಶಾಸಕ ಅವರು ಕೂಡ ಸಾಕ್ಷಿ ನುಡಿದಿರೋದು. ಇದೆಲ್ಲದೂ ಕೂಡ ಎಲ್ಲೋ ಕಡೆ ಉರುಳಾಗುವಂಥ ಎಲ್ಲ ಸಾಧ್ಯತೆಗಳು ನಿಚ್ಚಳವಾಗಿ ಕಾಣ್ತಾ ಇವೆ.